ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ಈ ವಿಡಿಯೋ ಅದ್ರ ಬಗ್ಗೆ ಅಂದರೆ ಸೋಮವಾರ 9:30 ವೋಟಿಂಗ್ ರಿಸಲ್ಟ್ ಬಗ್ಗೆ. ಯಾವ ಸ್ಪರ್ಧೆಗೆ ಜಾಸ್ತಿ ವೋಟ್ ಬಂದಿದೆ, ಯಾವ ಸ್ಪರ್ಧೆಗಳಿಗೆ ಕಮ್ಮಿ ವೋಟ್ ಬರ್ತೈತೆ, ಕಾವ್ಯ ವೋಟ್ ಜಾಸ್ತಿ ಆಗ್ತೈತೆ, ಇಲ್ಲಿಂದ ಹೋದ ವಾರ ತಾನೇ ಡಿಕ್ರೀಸ್ ಆಗ್ತೈತೆ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಗಾಯ್ಸ್, ರಾತ್ರಿ 1:30ಗೆ ಒಂದು ವಿಡಿಯೋ ಮಾಡಿದ್ದೆ, ಅಂದರೆ ಇನಿಷಿಯಲ್ ವೋಟಿಂಗ್ ಟ್ರೆಂಡ್ನಲ್ಲಿ ಅಂತ. ಅದೇ ಥರ ವೋಟಿಂಗ್ ರಿಸಲ್ಟ್ ಅಷ್ಟೇ, ಫಸ್ಟು ಜಾಸ್ತಿ ವೇರಿ ಆಗ್ತಾಯಿತ್ತು. ಈಗ ವೋಟಿಂಗ್ ರಿಸಲ್ಟು ಸ್ಟೇಬಲ್ ಆಗಿದೆ, ಸೇಮ್ ಪಿಚ್ ಥರನೇ. ಈಗ 6ನೇ ಸ್ಥಾನಕ್ಕೆ ಬರೋದಾದರೆ ದ ಗ್ರೇಟೆಸ್ಟ್ ಎಂಟರ್ಟೈನರ್ ಆಫ್ ಸೀಸನ್ 12 ಧ್ರುವಂತ್ ಇದ್ದಾರೆ. ಧ್ರುವಂತ್ ಅವರಿಗೆ 10.5% ವೋಟಿಂಗ್ ಬಂದಿದೆ. ಎಂಟರ್ಟೈನರ್ ಅಂದರೆ ಒಂದು ಹತ್ತತ್ರ ಒಂದು 25% ಆದ್ರೂ ಇರಬೇಕಾಗಿತ್ತು. ಜಸ್ಟ್ 10.5% ಬಂದಿದೆ ವೋಟಿಂಗು. ಈ ವಾರ ಧ್ರುವಂತ್ ಅವರೇ ಎಲಿಮಿನೇಟ್ ಆಗಬೇಕು ವೋಟಿಂಗ್ ಪ್ರಕಾರ. ಯಾರನ್ನ ಎಲಿಮಿನೇಟ್ ಮಾಡ್ತಾರೋ ಗೊತ್ತಿಲ್ಲ. ಪ್ಲಾನಿಂಗ್ ಇರೋದು, ಬಿಗ್ ಬಾಸ್ ಪ್ಲಾನಿಂಗ್ ಇರೋದು ಕಾವ್ಯ, ರಘು ಅವರಿಬ್ಬರಲ್ಲಿ ಯಾರನ್ನ ಕಳಿಸ್ಬೇಕಂತ. ಆದರೆ ವೋಟಿಂಗ್ ರಿಸಲ್ಟ್ ಕಮ್ಮಿ ಬಂದಿರೋದು ಧ್ರುವಂತ್ ಅವ್ರಿಗೆ. ಯಾರು ಕಳಿಸ್ತಾರೆ ಅಂತ ಬುಧವಾರ ಗೊತ್ತಾಗುತ್ತೆ. ಯಾಕಂದರೆ ಮಂಗಳವಾರ 6 ಗಂಟೆಗೆ ಕ್ಲೋಸ್ ಆಗುತ್ತಲ್ಲ ವೋಟಿಂಗ್ ರಿಸಲ್ಟು. ಮಂಗಳವಾರ ರಾತ್ರಿ ರಿಸಲ್ಟ್ ಬರ್ಬೋದು, ಬುಧವಾರ ಬೆಳಗ್ಗೆ, ಬುಧವಾರಿನ ಎಪಿಸೋಡ್ನಲ್ಲಿ ನಮ್ಗೆ ತೋರಿಸ್ಬೋದು ಯಾರು ಎಲಿಮಿನೇಟ್ ಆಗಿದ್ದಾರೆ ಅಂತ. ಐ ಥಿಂಕ್ ಸೊ. ಅದೇ ಕ್ರೇನಿಂದ ಎಲಿಮಿನೇಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಹೆಂಗೆ ಎಲಿಮಿನೇಟ್ ಮಾಡ್ತಾರೆ ಅಂತ. ಇನ್ನು 5ನೇ ಸ್ಥಾನಕ್ಕೆ ಬರೋದಾದರೆ ಅಶ್ವಿನಿ ಅವ್ರಿಗೆ 15.6% ವೋಟಿಂಗ್ ಬಂದಿದೆ. ಅಂದರೆ ಸ್ವಲ್ಪ ವೋಟಿಂಗ್ ಬರ್ತೈತೆ ಅಶ್ವಿನಿ ಅವರಿಗೆ ಮತ್ತು ಧ್ರುವಂತ್ ಅವ್ರಿಗೆ ಕಂಪೇರ್ ಮಾಡಿದ್ರೆ 5.1% ವೋಟಿಂಗ್ ಡಿಫ್ರೆನ್ಸ್ ಬಂದಿದೆ ಅಶ್ವಿನಿ ಅವರಿಗೆ. ಇನ್ನು 4ನೇ ಸ್ಥಾನದಲ್ಲಿ ಮ್ಯೂಟೆಂಟ್ ರಘು ಅವ್ರಿಗೆ 16.35% ವೋಟಿಂಗ್ ಬಂದಿದೆ. ಮ್ಯೂಟೆಂಟ್ ರಘು ಅವ್ರು ಮತ್ತು ಅಶ್ವಿನಿ ಅವ್ರಿಗೆ ವೋಟಿಂಗ್ ಕಂಪ್ಯಾರಿಸನ್ ಮಾಡೋದಾದ್ರೆ 0.7% ವೋಟಿಂಗ್ ಡಿಫ್ರೆನ್ಸ್ ಬಂದಿದೆ ಅಷ್ಟೇ. 0.7 ಎಲ್ಲ ಮಧ್ಯಾಹ್ನ ಸಂಜೆ ಅಷ್ಟೊತ್ತಿಗೆಲ್ಲ ವೋಟಿಂಗ್ ಚೇಂಜ್ ಆಗ್ಬೋದು. ನೋಡೋಣ ಏನಾಗುತ್ತೆ ಅಂತ. ಇನ್ನು 3ನೇ ಸ್ಥಾನದಲ್ಲಿ ಕಾವ್ಯ ಅವರಿದ್ದಾರೆ. ಕಾವ್ಯ ಅವರಿಗೆ 16.8% ವೋಟಿಂಗ್ ಬಂದಿದೆ. ಕಾವ್ಯ ಅವರಿಗೆ ಹೋದ ವಾರ ಎಲ್ಲ ಡಿಕ್ಲೈನ್ ಆಗ್ತಾ ಇತ್ತು, ಈಗ ಸ್ವಲ್ಪ ವೋಟಿಂಗ್ ಜಾಸ್ತಿ ಆಗಿದೆ ಅಂತ ಹೇಳ್ಬೋದು. ಒಂಥರ ಗುಡ್ ನ್ಯೂಸ್ ಥರ. ಕಾವ್ಯ ಅವರಿಗೆ ಮತ್ತು ರಘು ಅವ್ರಿಗೆ ವೋಟಿಂಗ್ ಡಿಫ್ರೆನ್ಸ್ ಕಂಪೇರ್ ಮಾಡ್ತಿದ್ರೆ ಜಸ್ಟ್ 0.5% ವೋಟಿಂಗ್ ಡಿಫ್ರೆನ್ಸ್ ಬರ್ತೈತೆ. ಅದು ಅಷ್ಟೇ ಒಂದು ಸಂಜೆ ಮಧ್ಯಾಹ್ನ ಅಷ್ಟೊತ್ತಿಗೆಲ್ಲ ವೋಟಿಂಗ್ ಡಿಫ್ರೆನ್ಸ್ ಚೇಂಜ್ ಆಗುತ್ತೆ. ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಚೇಂಜ್ ಆಗುತ್ತೆ ಅಷ್ಟೇ ವೋಟಿಂಗ್ ಡಿಫ್ರೆನ್ಸ್, 0.5 ಎಲ್ಲ. ಇನ್ನು 2ನೇ ಸ್ಥಾನಕ್ಕೆ ಬರೋದಾದರೆ ರಕ್ಷಿತಾ ಇದ್ದಾರೆ. ರಕ್ಷಿತಾ ಅವ್ರಿಗೆ 18.25% ವೋಟಿಂಗ್ ಬಂದಿದೆ. ಹೇಳಿ, ರಕ್ಷಿತಾ ಅವ್ರು ಒಳ್ಳೆತನ. ಸುದೀಪ್ ಅವರು ಸ್ಯಾಟರ್ಡೆ ಎಪಿಸೋಡ್ನಲ್ಲಿ ಬೈದರು ಒಂದು ವಿಷಯದಲ್ಲಿ, ಅಂದರೆ 2 ವಿಷಯ ಎತ್ಕೊಂಡು ಬೈದಿದ್ದಾರೆ. ಒಂದು ವಿಷಯ ಸರಿಯಾಗಿ ಬೈದರು, ಅಂದರೆ ಜಾಸ್ತಿ ಪೊಸೆಸಿವ್ನೆಸ್ಸು ಅಂತ. 2ನೇ ವಿಷಯದಲ್ಲಿ ಸುದೀಪ್ ಸರ್ ಬೈದಿದ್ದು ತಪ್ಪಾಗಿತ್ತು. ಯಾಕಂದರೆ ರಾಶಿಕಾ ಹೇಳಿದರು ಫ್ಯಾಮಿಲಿ ಬಗ್ಗೆ, ಅಂದರೆ ಇಂಗ್ಲೀಷಲ್ಲಿ ಹೇಳಿದ, ಕನ್ನಡದಲ್ಲಿ ಫ್ಯಾಮಿಲಿ ಅಂತ ಉಪಯೋಗಿಸಿದ್ರು. ನಾವು ಕೋಪದಲ್ಲಿದ್ದವಾಗ ಏನೇನೋ ಮಾತಾಡ್ತೀವಿ, ಆದರೆ ನಾವು ನಾರ್ಮಲ್ ಸ್ಟೇಟಿಗೆ ಬಂದವಾಗ ನಮಗೆ ಮನ್ಸಿಗೆ ಗೊತ್ತಾಗಲ್ಲ ನಾವು ಏನು ಮಾತಾಡಿರ್ತೀವಿ ಅಂತ. ರಾಶಿಕಾ ಅವ್ರಿಗೂ ಅಷ್ಟೇ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ದೀನಾ ಇಲ್ವಾ ಅಂತ ಗೊತ್ತಿದ್ದಿಲ್ಲ. ದೇವ್ರ ಮೇಲೆ ಆಣೆ ಇಕ್ಕಿದ್ರು. ರಕ್ಷಿತಾ ಅಂದ್ಕೊಂಡ್ಲು ದೇವ್ರ ಮೇಲೆ ಆಣೆ ಇಕ್ಕಿದಿರಲ್ಲ, ಮಾತಾಡಿರಲ್ಲ ಅಂತ ಸಾರಿ ಕೇಳಿದ್ರು. ಸಾರಿ ಕೇಳಿದ್ದಕ್ಕೂ ಬೈದಿದ್ದಾರೆ ಅಂದರೆ ಇನ್ನೇನಂತ ಹೇಳಬೇಕು. ಆದ್ರೇನು ರಕ್ಷಿತಾ ಒಳ್ಳೆ ಮನಸ್ಸಿನಂದರೆ ಓಸತಿ, ಅಂದರೆ 10ನೇ ವಾರದಲ್ಲಿ 11ನೇ ವಾರದಲ್ಲಿ ಬೈದ್ರಲ್ಲ, ಅವಾಗೂ ಅಷ್ಟೇ ಸರ್ ನೀವು ಬೈದಿದ್ದು ನಾನು ಒಳ್ಳೇದಕ್ಕೆ ಅಂದ್ಬಿಟ್ಟು ಥ್ಯಾಂಕ್ಸ್ ಎಲ್ಲ ಹೇಳಿದ್ರು. ಸೇಮ್ ಅದೇ ಥರನೇ ಭಾನುವಾರ ಎಪಿಸೋಡ್ನಲ್ಲೂ ಅಷ್ಟೇ ಸುದೀಪ್ ಸರ್ ನೀವು ಬೈದಿದ್ದು ನಾವು ಒಳ್ಳೇದೇ ಆಯಿತು, ಮುಂದೆ ನನಗೆ ಒಳ್ಳೇದಕ್ಕೆ ನೀವು ಬೈಯೋದು ಅಂದ್ಬಿಟ್ಟು ಥ್ಯಾಂಕ್ಸ್ ಎಲ್ಲ ಹೇಳಿದ್ರು. ಅದು ನೀವು ಸೇಫ್ ಅಂತ, ಅಂದರೆ ರಕ್ಷಿತಾ ನೀವು ಸೇಫ್ ಅಂತ ಅನೌನ್ಸ್ ಮಾಡಿಸಿ ನಾನು ಅದೇನು ಹೇಳುತ್ತಂದರೆ ಒಂದು ಒಳ್ಳೆ ಗುಣ ಹೇಳುತ್ತೆ ರಕ್ಷಿತಾ ಅವ್ರದ್ದು, ಮನಸ್ಸಿನಲ್ಲಿ ಏನೂ ಇಲ್ಲ. ಅದರಿಂದ ಅವ್ರಿಗೆ ಅಷ್ಟು ವೋಟಿಂಗ್ ಬರ್ತಾಯಿದೆ, 18.25. ಇನ್ನು ರಕ್ಷಿತಾ ಮತ್ತು ಕಾವ್ಯಗೆ ವೋಟಿಂಗ್ ಪರ್ಸೆಂಟ್ ಕಂಪೇರ್ ಮಾಡೋದಾದರೆ 1.4% ವೋಟಿಂಗ್ ಡಿಫ್ರೆನ್ಸ್ ಬಂದಿದೆ. ಇದು ಜಾಸ್ತಿ. 1.4 ಅಂದರೆ ಜಾಸ್ತಿನೇ, ಅಂದರೆ ಮಿನಿಮಮ್ ಒಂದೂವರೆ ದಿವಸ ಬೇಕು ವೋಟಿಂಗ್ ಡಿಫ್ರೆನ್ಸ್ನ ಕ್ಯಾನ್ಸಲ್ ಮಾಡೋದಕ್ಕೆ, ಅಂದರೆ ಈಕ್ವಲ್ ಮಾಡೋದಕ್ಕೆ. ಇನ್ನು ಫಸ್ಟ್ ಪ್ಲೇಸ್ನಲ್ಲಿ ನಮ್ಮ ಗಿಲ್ಲಿ ನಟ ಇದ್ದಾರೆ. ಗಿಲ್ಲಿ ನಟ ಅವ್ರಿಗೆ 20.7% ವೋಟಿಂಗ್ ಬಂದಿದೆ. ನಿನ್ನೆ ಗಿಲ್ಲಿ ಅವ್ರು ಹೇಳಿದ ಒಂದೇ ಒಂದು ಡೈಲಾಗ್ಗೆ 20% ಅಲ್ಲ, ಇಷ್ಟೊತ್ತಿಗೆ 35-40% ಇರಬೇಕಾಗಿತ್ತು, 20% ಬಂದಿದೆ. ಮುಂದೆ ಇನ್ನೂ ಒಂದು ವಾರ ಇದೆ, ಪಕ್ಕ 30-35% ವೋಟಿಂಗ್ ಟಚ್ ಆಗುತ್ತೆ ಗಿಲ್ಲಿ ನಟ ಅವ್ರದ್ದು, ಅಷ್ಟಾರು ಹೇಳ್ಬೋದು. ಗಿಲ್ಲಿ ನಟ ಮತ್ತು ರಕ್ಷಿತಾ ವೋಟಿಂಗ್ ಡಿಫ್ರೆನ್ಸ್ ಕಂಪೇರ್ ಮಾಡೋದಾದರೆ 2.45, ಅಂದರೆ 2.4% ವೋಟಿಂಗ್ ಡಿಫ್ರೆನ್ಸ್ ಇದೆ. ಅದು ಅಷ್ಟೇ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ, ಯಾಕಂದರೆ ಗಿಲ್ಲೋರ್ ವೋಟಿಂಗ್ ಬರ್ತಾನೆ ಇರುತ್ತೆ ಇಡೀ ವಾರ. ಫಸ್ಟ್ ಸ್ಪಾಟ್ನ ಚೇಸ್ ಮಾಡೋ ಸಿಗಪಟ್ಟೆ ಕಷ್ಟ. ಸೆಕೆಂಡ್ ಸ್ಪಾಟ್ ಬೇಕಾದ್ರೆ ರಕ್ಷಿತ್ ಅವ್ರು ಇಟ್ಕೋಬೋದು, ಕಾವ್ಯವ್ರು ಚೇಸ್ ಮಾಡ್ಬೋದು, ಇಲ್ಲ ಕಾವ್ಯವ್ರಿಗೆ ಡೌನ್ಫಾಲ್ ಆಗ್ಬೋದು. ಯಾಕಂದ್ರೆ ಹೋದ ವಾರ ತಾನೇ ಅಪ್ನಲ್ಲೇ ಇತ್ತು, ಹೋದ ವಾರ ಸೋಮವಾರ ಬರ್ತಾ ಡಿಕ್ರೀಸ್ ಹಾಕೊಂಡೋಯ್ತು ಕಾವ್ಯವ್ರದ್ದು. ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ. ಇನ್ನು ನೋಡಬೇಕು ಮಧ್ಯಾಹ್ನ ವೋಟಿಂಗ್ ರಿಸಲ್ಟ್ ಏನಾಗುತ್ತೆ, ಸಂಜೆ ವೋಟಿಂಗ್ ರಿಸಲ್ಟ್ ಏನಾಗುತ್ತೆ ಅಂತ. ನನ್ನ ಪ್ರಕಾರ 3rd ಸ್ಪಾಟಿಗೆ
ಸಿಕ್ಕಾಪಟ್ಟೆ ಫೈಟ್ ಇದೆ. ಅದು ಯಾರ ಮಧ್ಯೆ ಅಂದರೆ ಕಾವ್ಯ, ಅಶ್ವಿನಿ, ರಘು 3 ಜನಕ್ಕೂ ಸಿಕ್ಕಾಪಟ್ಟೆ ಕಾಂಪಿಟೇಷನ್, ಟಫ್ ಕಾಂಪಿಟೇಷನ್. ಜಸ್ಟ್ 0.5 0.7 ಅಷ್ಟರಲ್ಲೇ ಇದೆ ಡಿಫ್ರೆನ್ಸು. ಕಾಂಪಿಟೇಷನ್ ಕೊಡ್ಬೋದು 3 ಜನನು. ಗ್ರೇಟೆಸ್ಟ್ ಎಂಟರ್ಟೈನರ್ ಯಾವಾಗೂ ಬಾಟಮ್ನಲ್ಲಿ ಇರ್ತಾರೆ, ಮುಂದೆ ಅಂತೂ ಬರೋದಿಲ್ಲ, ಅಷ್ಟಾರು ಕಾನ್ಫಿಡೆನ್ಸ್ ಕೊಡ್ತೀನಿ. ಮಂಗಳವಾರ 6 ಗಂಟೆವರೆಗೂ ಮಾತ್ರನೇ ವೋಟಿಂಗ್ ರಿಸಲ್ಟ್ ಓಪನ್ ಇರೋದು. ಜಾಸ್ತಿ ವೋಟ್ ಮಾಡಿರಿ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಸ್ಗಳಿಗೆ. ಇನ್ನು ನೆಕ್ಸ್ಟ್ ವಿಡಿಯೋ ಯಾವ್ದ್ರ ಬಗ್ಗೆ ಇರುತ್ತೆ ಅಂದರೆ, ನೆಕ್ಸ್ಟ್ ಯಾವ ಕಂಟೆಸ್ಟೆಂಟ್ ಬರ್ಬೋದು ಇಲ್ಲ ಬಂದಿದ್ದಾರೆ, ಮಧ್ಯಾಹ್ನದ ವೋಟಿಂಗ್ ಟ್ರೆಂಡ್ ಏನಿರುತ್ತೆ, ತಿರ್ಗಾ ಥರ್ಡ್ ಸ್ಪಾಟ್ನಲ್ಲಿ ಏನೇ ಚೇಂಜಸ್ ಆಗುತ್ತಾ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಫಸ್ಟ್ ಟೈಮ್ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಕಮೆಂಟ್ ಸೆಕ್ಷನಲ್ಲಿ ಫುಲ್ ತುಂಬಿಸ್ರಿ. ಪೋಲ್ ಬೇರೆ ಹಾಕಿರ್ತೀನಿ, ವೋಟ್ ಮಾಡಿರಿ. ಕ್ರಿಕೆಟ್ ಅಂದ್ರೆ ಇಷ್ಟ ಇದ್ರೆ ಎಸ್ ಅಂತ ಹಾಕ್ರಿ, ಕ್ರಿಕೆಟ್ ಇಷ್ಟ ಇಲ್ಲ ಅಂದರೆ ನೋ ಅಂತ ಹಾಕ್ರಿ. ಇನ್ನು ಯಾವ್ದಾನ ಹೊಸ ಟಾಪಿಕ್ ಸಜೆಸ್ಟ್ ಮಾಡಂಗಿದ್ರೆ ಹೊಸ ಟಾಪಿಕ್ ಸಜೆಸ್ಟ್ ಮಾಡಂಗಿದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಥ್ಯಾಂಕ್ ಯು.